ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆ ಪತ್ರಿಕೆ 1997ರ IAS ಪ್ರಿಲಿಮಿನರಿ ಎಕ್ಸಾಮ್ ಪೇಪರ್. ಸಬ್ಜೆಕ್ಟು ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ಪ್ರಶ್ನೆ 42ರಿಂದ ಭಾರತದಲ್ಲಿ ಸಂಸದೀಯ ಸಮಿತಿಗಳಲ್ಲಿ ಕೆಳಗಿನ ಯಾವುದು ಇಲಾಖಾ ಅಕ್ರಮ ವೆಚ್ಚಗಳ ಮೇಲೆ ಕಾವಲು ನಾಯಿಯಂತೆ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಅಂದಾಜು ಸಮಿತಿ, ಬಿ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ, ಸಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಡಿ ಸಾರ್ವಜನಿಕ ಭರವಸೆಗಳ ಮೇಲಿನ ಸಮಿತಿ. ಉತ್ತರ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಪ್ರಶ್ನೆ 43. ಹೊಸ ರಾಜ್ಯಗಳ ರಚನೆಗೆ ಸಂಬಂಧಿಸಿದ ಭಾರತದ ಸಂವಿಧಾನ ವಿಧಿಗಳನ್ನು ಪರಿಚ್ಛೇದಗಳನ್ನು ತಿದ್ದುಪಡಿ ಮಾಡಲು ಅನುಸರಿಸುವ ವಿಧಾನವು ಆಪ್ಷನ್ ಎ ಸಂಸತ್ತಿನ ಪ್ರತಿಯೊಂದು ಸದನದಲ್ಲಿ ಆ ಸದನದ ಸದಸ್ಯರ ಪೈಕಿ ಹಾಜರಿದ್ದು ವೋಟು ಹಾಕುವವರಲ್ಲಿ 2/3 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು ಸದಸ್ಯರ ಬಹುಮತದಿಂದ, ಬಿ ಬಹುಸಂಖ್ಯಾತ ರಾಜ್ಯಗಳಿಂದ ಅಂಗೀಕರಿಸಲ್ಪಡುವ ಸಂಸದೀಯ ನಿರ್ಣಯದಿಂದ, ಸಿ ಸಂಸತ್ತಿನ ಪ್ರತಿ ಸದನದ ಸರಳ ಬಹುಮತದಿಂದ. ಉತ್ತರ ಸಂಸತ್ತಿನ ಪ್ರತಿ ಸದನದ ಸರಳ ಬಹುಮತದಿಂದ. ಪ್ರಶ್ನೆ 44. ಯಥೋಚಿತ ವಿಧಿ ಪ್ರಕ್ರಿಯೆಯು ಡ್ಯೂ ಪ್ರೊಸೆಸ್ ಆಫ್ ಲಾ ಯಾವ ನ್ಯಾಯಾಂಗ ಪದ್ಧತಿಯ ಪ್ರಧಾನ ಲಕ್ಷಣವೆಂದರೆ? ಆಪ್ಷನ್ ಎ UK, ಬಿ ಫ್ರಾನ್ಸ್, ಸಿ USA, ಡಿ ಭಾರತ. ಉತ್ತರ USA. ಪ್ರಶ್ನೆ 45. ಪ್ರತಿವಾದಿಯು ತಾನು ಹೊಂದಿರುವ ಹುದ್ದೆಗೆ ಅಥವಾ ವಿಶೇಷ ಹಕ್ಕಿಗೆ ಅರ್ಹನಲ್ಲವೆಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಆಜ್ಞಾಪತ್ರದ ರಿಟ್ ಮೂಲಕ ಘೋಷಿಸುತ್ತದೆ. ಆ ಪ್ರಜ್ಞಾಪತ್ರ ರಿಟ್ ಯಾವುದು? ಆಪ್ಷನ್ ಎ ಬಂಧಿ ಪ್ರತ್ಯಕ್ಷೀಕರಣ ಹೇಬಿಯಸ್ ಕಾರ್ಪಸ್, ಬಿ ತಡೆಯಾಜ್ಞೆ, ಸಿ ಅಧಿಕಾರ ಪೃಚ್ಛಾಲೇಖ ಕೋ ವಾರಂಟೋ, ಡಿ ಸರ್ಶಿಯೋರರಿ. ಉತ್ತರ ಅಧಿಕಾರ ಪೃಚ್ಛಾಲೇಖ ಕೋ ವಾರಂಟೋ. ಪ್ರಶ್ನೆ 46. ಕೆಳಗಿನವುಗಳಲ್ಲಿ ಯಾವುದು ಒಂದು ರಾಜ್ಯದ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗಳಾಗಿವೆ? ಆಪ್ಷನ್ ಎ ಮೇಲಾಧಿಕಾರ ವ್ಯಾಪ್ತಿ, ಬಿ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ, ಸಿ ಮೇಲ್ವಿಚಾರಣಾ ಸಮೀಕ್ಷಾಧಿಕಾರ, ಡಿ ಸಲಹಾಧಿಕಾರ ವ್ಯಾಪ್ತಿ. ಸರಿಯಾದ ಉತ್ತರ 1, 2 ಮತ್ತು 3 ಸರಿಯಾಗಿವೆ. ಪ್ರಶ್ನೆ 47. ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಪ್ರಶ್ನೆ ಆಪ್ಷನ್ ಎ ಭಾರತದಲ್ಲಿನ ಯಾವುದೇ ನ್ಯಾಯಾಲಯ ಅಥವಾ ಟ್ರೈಬ್ಯುನಲ್ನಿಂದ ಬರುವ ಅಪೀಲುಗಳನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ. ಬಿ ರಾಷ್ಟ್ರಪತಿಯು ಯಾವುದೇ ಕಾನೂನು ಅಥವಾ ವಿಷಯದ ಬಗ್ಗೆ ಸಲಹೆ ಕೇಳಿದಾಗ ಸುಪ್ರೀಂ ಕೋರ್ಟ್ ಅಂತಹ ಸಲಹೆಗಳನ್ನು ನೀಡುವ ಅಧಿಕಾರ ಹೊಂದಿದೆ. ಸಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನಗಳು ಸಂಸತ್ತಿನ ಅಂಗೀಕಾರಕ್ಕೆ ಒಳಪಟ್ಟಿರುತ್ತವೆ. ಡಿ ಅದರ ಅಧಿಕಾರ ವ್ಯಾಪ್ತಿಯು ಭಾರತದಲ್ಲಿನ ಎಲ್ಲ ನ್ಯಾಯಾಲಯಗಳ ಮೇಲೆ ಕಡ್ಡಾಯವಾಗಿರುತ್ತದೆ. ಕೆಳಗಿನ ಸಂಕೇತಗಳಿಂದ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಸರಿಯಾದ ಉತ್ತರ 1, 2 ಮತ್ತು 4. ಪ್ರಶ್ನೆ 48. ಅಮೆರಿಕದಲ್ಲಿ ನ್ಯಾಯಿಕ ವಿಮರ್ಶೆಯು ತತ್ವವು ಆಪ್ಷನ್ ಎ ಸಂವಿಧಾನದಲ್ಲಿ ನಿರೂಪಿತವಾಗಿದೆ, ಬಿ ನ್ಯಾಯಾಲಯದ ತೀರ್ಪುಗಳಿಂದ ಬಂದಿದೆ, ಸಿ ನ್ಯಾಯಾಂಗದ ಕಾರ್ಯದ ಸ್ವರೂಪದಲ್ಲಿ ಅಂತರ್ಗತವಾಗಿದೆ, ಡಿ ಕಾನೂನು ಆಧಿಪತ್ಯ ತತ್ವದ ಕಾರ್ಯಾಚರಣೆ ಫಲವಾಗಿದೆ. ಉತ್ತರ ಸಂವಿಧಾನದಲ್ಲಿ ನಿರೂಪಿತವಾಗಿದೆ. ಪ್ರಶ್ನೆ 49. ಡೈಸಿಯವರ ಕಾನೂನು ಆಧಿಪತ್ಯದ ನಿಯಮ ಸೂಚಿಸುವುದೇನೆಂದರೆ? ಆಪ್ಷನ್ ಎ ಯಾರೂ ಕಾನೂನಿಗಿಂತ ಮಿಗಿಲಾಗಿಲ್ಲ, ಬಿ ಪ್ರತಿಯೊಬ್ಬರೂ ಕಾನೂನಿನ ಎದುರು ಸಮಾನರು, ಸಿ ಸಂವಿಧಾನವು ನ್ಯಾಯಾಂಗ ತೀರ್ಪುಗಳ ಫಲ, ಡಿ ಸಂಸತ್ತು ಎಲ್ಲ ಕಾನೂನಿನ ಮೂಲಸ್ಥಾನವಾಗಿದೆ. ಆಪ್ಷನ್ ಎ ಪ್ರತಿಯೊಬ್ಬರೂ ಕಾನೂನಿನ ಎದುರು ಸಮಾನರು. ಪ್ರಶ್ನೆ 50. ಕಾನೂನಿನ ಆಧಿಪತ್ಯ ಪದ ಸಮುಚ್ಚಯದಲ್ಲಿ ಬಳಸಲಾಗಿರುವ ಕಾನೂನು ಎಂಬ ಪದವು ಆಪ್ಷನ್ ಎ ಸಕಾರಾತ್ಮಕ ಕಾನೂನು, ಬಿ ನೈಸರ್ಗಿಕ ಕಾನೂನು, ಸಿ ಸಂವಿಧಾನದ ಸಂಪ್ರದಾಯಗಳು, ಡಿ ಸಾಮಾನ್ಯ ಕಾನೂನು. ಉತ್ತರ ಸಕಾರಾತ್ಮಕ ಕಾನೂನು. ಪ್ರಶ್ನೆ 51. ಕಾನೂನುಬಾಹಿರವಾಗಿ ಸಂಬಂಧಿಸಲ್ಪಟ್ಟ ಒಬ್ಬ ವ್ಯಕ್ತಿಯ ಬಿಡುಗಡೆಗಾಗಿ ನ್ಯಾಯಾಂಗವು ಹೊರಡಿಸುವ ಸೂಕ್ತ
ಆಜ್ಞಾಪತ್ರ ರಿಟ್ ಯಾವುದು? ಆಪ್ಷನ್ ಎ ಕೋ ವಾರಂಟು, ಬಿ ಮಹಾ ಆದೇಶ, ಸಿ ಸರ್ಶಿಯೋರರಿ, ಡಿ ಬಂದಿ ಪ್ರತ್ಯಕ್ಷೀಕರಣ. ಉತ್ತರ ಬಂದಿ ಪ್ರತ್ಯಕ್ಷೀಕರಣ. ಪ್ರಶ್ನೆ 52. ಕೆಳಗಿನ ಯಾವ ಲಕ್ಷಣಗಳನ್ನು ಭಾರತದ ಸಂವಿಧಾನ ಒಳಗೊಂಡಿದೆ? ಆಪ್ಷನ್ ಎ ಬಹುವಿಧಾನಗಳ ತಿದ್ದುಪಡಿ, ಬಿ ತಿದ್ದುಪಡಿ ಸೂಚಿಸುವ ಅಧಿಕಾರವನ್ನು ರಾಜ್ಯಗಳು ಹೊಂದಿಲ್ಲ, ಸಿ ಕೆಲವು ತಿದ್ದುಪಡಿಗಳನ್ನು ಕೆಲವು ರಾಜ್ಯ ಶಾಸಕಾಂಗಗಳಷ್ಟೇ ಪಾಸು ಮಾಡಬೇಕಾಗಿದೆ, ಡಿ ಸಂವಿಧಾನ ತಿದ್ದುಪಡಿಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು ಸಂಸತ್ತಿನ ಜಂಟಿ ಅಧಿವೇಶನ. ಕೆಳಗಿನ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ 1 ಮತ್ತು 2. ಪ್ರಶ್ನೆ 53. ಕೆಳಗಿನ ಎರಡು ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಎ ಮತ್ತೊಂದು ಕಾರಣ 6. ಪ್ರತಿಪಾದನೆ ಎ ಭಾರತವು ರಾಜ್ಯಗಳ ಒಕ್ಕೂಟ ಮತ್ತು ಅದು ಸಂಯುಕ್ತ ರಾಜ್ಯವಲ್ಲ. ಆರ್ ಭಾರತ ಸಂವಿಧಾನದಲ್ಲಿ ರಾಜ್ಯವನ್ನು ಏಕಾತ್ಮಕವಾಗಿ ಪರಿವರ್ತಿಸುವಂತಹ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಕೇಂದ್ರಕ್ಕೆ ಕೊಡಲಾಗಿದೆ. ಸರಿಯಾದ ಉತ್ತರ ಎ ಮತ್ತು ಆರ್ಗಳೆರಡೂ ಸರಿ ಹಾಗೂ ಆರ್ ಎಯ ಸರಿಯಾದ ವಿವರಣೆಯಲ್ಲ. ಪ್ರಶ್ನೆ 54. ಭಾರತದಲ್ಲಿ ಉಪರಾಷ್ಟ್ರಪತಿ ಆಯ್ಕೆ ಮಾಡಲು ಇರುವ ನಿರ್ವಾಚನ ಮಂಡಳಿಯು ಆಪ್ಷನ್ ಎ ಸಂಸತ್ತಿನ ಉಭಯ ಸದನಗಳ ಸದಸ್ಯರಿಂದ ಕೂಡಿರುತ್ತದೆ, ಬಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರುಗಳಿಂದ ಕೂಡಿರುತ್ತದೆ, ಸಿ ಸಂಸತ್ತಿನ ಉಭಯ ಸದನಗಳ ಮತ್ತು ರಾಜ್ಯ ವಿಧಾನಸಭೆಗಳ ಸದಸ್ಯರುಗಳಿಂದ ಕೂಡಿರುತ್ತದೆ, ಡಿ ಸಂಸತ್ತಿನ ಉಭಯ ಸದನಗಳ ಮತ್ತು ರಾಜ್ಯ ವಿಧಾನಸಭೆಯು ಸದಸ್ಯರುಗಳಿಂದ ಕೂಡಿರುತ್ತದೆ. ಉತ್ತರ ಸಂಸತ್ತಿನ ಉಭಯ ಸದನಗಳ ಸದಸ್ಯರಿಂದ ಕೂಡಿರುತ್ತದೆ. ಪ್ರಶ್ನೆ 55. ಭಾರತದ ಚುನಾವಣಾ ಆಯೋಗದ ಮುಖ್ಯ ಕಮಿಷನರನ್ನು ಅಧಿಕಾರದಿಂದ ತೆಗೆದುಹಾಕಬೇಕಾದರೆ ಆಪ್ಷನ್ ಎ ಆತನ ವಿರುದ್ಧವೂ ಕೆಲವು ಆಪಾದನೆಗಳು ಸ್ಥಿರಪಟ್ಟಾಗ ಭಾರತದ ಮುಖ್ಯ ನ್ಯಾಯಾಧೀಶರು, ಬಿ ಕೇಂದ್ರ ಸಚಿವ ಸಂಪುಟದಿಂದ ನಿರ್ಣಯದ ಆಧಾರದ ಮೇಲೆ ರಾಷ್ಟ್ರಾಧ್ಯಕ್ಷರು, ಸಿ ಭಾರತದ ಮುಖ್ಯ ನ್ಯಾಯಾಧೀಶರು, ಭಾರತದ ಉಪರಾಷ್ಟ್ರಪತಿಗಳ ಇವರಿಂದ ಕೂಡಿದ ಒಂದು ಸಮಿತಿ, ಡಿ ಸಂಸತ್ತಿನ ಉಭಯ ಸದನಗಳ 2/3 ಬಹುಮತದ ಸದಸ್ಯರು ಪಾಸು ಮಾಡಿದ ನಿರ್ಣಯದ ಆಧಾರದ ರಾಷ್ಟ್ರಾಧ್ಯಕ್ಷರು. ಉತ್ತರ ಸಂಸತ್ತಿನ ಉಭಯ ಸದನಗಳ 2/3 ಬಹುಮತದ ಸದಸ್ಯರು ಪಾಸು ಮಾಡಿದ ನಿರ್ಣಯದ ಆಧಾರದ ರಾಷ್ಟ್ರಾಧ್ಯಕ್ಷರು. ಪ್ರಶ್ನೆ 56. ಕೆಳಗಿನ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಧರ್ಮದ ಆಧಾರದ ಮೇಲೆ ಸ್ಥಾನವನ್ನು ಮೀಸಲಾಗಿಡಲಾಗಿದೆ? ಆಪ್ಷನ್ ಎ ಗೋವಾ, ಬಿ ಸಿಕ್ಕಿಂ, ಸಿ ಮಿಜೋರಾಂ, ಡಿ ಜಮ್ಮು ಮತ್ತು ಕಾಶ್ಮೀರ. ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 57. ರಾಜ್ಯಸಭೆಯಲ್ಲಿ ಗಣಪೂರ್ತಿಗೆ ಅಗತ್ಯವಾದ ಸಂಖ್ಯೆ ಆಪ್ಷನ್ ಎ 25, ಬಿ 50, ಸಿ 100, ಡಿ 126. ಉತ್ತರ 50. ಪ್ರಶ್ನೆ 58. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಿಕೆಯಾಗಿದೆ? ಆಪ್ಷನ್ ಎ ಭಾರತದ ಒಕ್ಕೂಟ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಬಿ ಕೆನಡಾ ಸಂಯುಕ್ತ ಪದ್ಧತಿ ಒಕ್ಕೂಟ ಬಿಡುವ ಹಕ್ಕು, ಸಿ ಅಮೆರಿಕದ ಸಂಯುಕ್ತ ಪದ್ಧತಿ ದ್ವಿಪೌರತ್ವ. ಕೆಳಗಿನ ಸಂಕೇತಗಳನ್ನು ಸರಿಯಾದ ಉತ್ತರ ಆರಿಸಿ. ಸರಿಯಾದ ಉತ್ತರ 1 ಮತ್ತು 3. ಪ್ರಶ್ನೆ 59. ಸರಳ ಏಕೀಕೃತ ನ್ಯಾಯಾಂಗವಿರುವುದು ಆಪ್ಷನ್ ಎ ಭಾರತ, ಕೆನಡಾ ಮತ್ತು ಆಸ್ಟ್ರೇಲಿಯಾ, ಬಿ ಭಾರತ, ನೈಜೀರಿಯಾ ಮತ್ತು ಕೆನಡಾ, ಸಿ ಅಮೆರಿಕ, ಭಾರತ ಮತ್ತು ಆಸ್ಟ್ರೇಲಿಯಾ, ಡಿ ಅಮೆರಿಕ, ಭಾರತ ಮತ್ತು ಕೆನಡಾ. ಉತ್ತರ ಭಾರತ, ನೈಜೀರಿಯಾ ಮತ್ತು ಕೆನಡಾ. ಪ್ರಶ್ನೆ 60. ಪರಮಾಧಿಕಾರದ ಏಕತತ್ವವಾದವು ಯಾವುದರ ಪ್ರಾಧಾನ್ಯತೆಯನ್ನು ಎತ್ತಿ ಹಿಡಿಯುವುದೆಂದರೆ ಆಪ್ಷನ್ ಎ ಸಕಾರಾತ್ಮಕ ಕಾನೂನು, ಬಿ ಸಾಂಪ್ರದಾಯಿಕ ಕಾನೂನು, ಸಿ ಸದಾಚಾರ ಮತ್ತು ನೈತಿಕತೆ, ಡಿ ಹಕ್ಕಿನ ಬಗೆಗಿನ ಸಮುದಾಯದ ಭಾವನೆ. ಉತ್ತರ ಸದಾಚಾರ ಮತ್ತು ನೈತಿಕತೆ. ಪ್ರಶ್ನೆ 61. ಪರಮಾಧಿಕಾರಿಯ ಅಧಿಕಾರದ ಮೇಲೆ ಜೀನ್ ಬೋರ್ಡಿನರು ಕೆಳಗಿನವುಗಳಲ್ಲಿ ಯಾವ ನಿರ್ಬಂಧವನ್ನು ವಿಧಿಸಿದರು? ಆಪ್ಷನ್ ಎ ದೈವಿಕ ಮತ್ತು ನೈಸರ್ಗಿಕ ಕಾನೂನುಗಳು, ಬಿ ಪ್ರಾತಿನಿಧಿಕ ಶಾಸನಗಳು, ಸಿ ಮಾನವ ಹಕ್ಕುಗಳು, ಡಿ ಅಂತರರಾಷ್ಟ್ರೀಯ ಒಪ್ಪಂದಗಳು. ಉತ್ತರ ದೈವಿಕ ಮತ್ತು ನೈಸರ್ಗಿಕ ಕಾನೂನುಗಳು. ಪ್ರಶ್ನೆ 62. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಿಕೆಯಲ್ಲ? ಆಪ್ಷನ್ ಎ ಜೆ ಜೆ ರೂಸೋ, ಪರಮಾಧಿಕಾರವು ಸಾರ್ವತ್ರಿಕ ಇಚ್ಛೆಯಲ್ಲಿರುತ್ತದೆ, ಬಿ ಜೆರೆಮಿ ಬೆಂಥಾಮ್, ಪ್ರಭುವಿನ ಆಜ್ಞೆಗಳೇ ಕಾನೂನುಗಳು, ಸಿ ಹೆಗಲ್,
ಪರಮಾಧಿಕಾರವು ದೈವಿಕ ಮತ್ತು ನೈಸರ್ಗಿಕ ಕಾನೂನಿಗೆ ಒಳಪಟ್ಟಿರುವುದು. ಡಿ. ಹ್ಯೂಗೋ ಗ್ರೋಷಿಯಸ್. ಪರಮಾಧಿಕಾರವು ದೈವಿಕ, ನೈಸರ್ಗಿಕ ಮತ್ತು ರಾಷ್ಟ್ರಗಳ ಕಾನೂನುಗಳಿಂದ ಮಿತಿಗೊಳಗಾಗಿದೆ. ಸರಿಯಾಗಿ ಹೊಂದಾಣಿಕೆಯಾಗಿಲ್ಲದಿರುವುದು ತಪ್ಪಾಗಿರುವುದು. ಜೆರೆಮಿ ಬೆಂಥಮ್. ಪ್ರಭುವಿನ ಆಜ್ಞೆಗಳೇ ಕಾನೂನುಗಳು. ಪ್ರಶ್ನೆ 63. ಬಹುತ್ವವಾದಿಗಳ ಪ್ರಕಾರ ರಾಜ್ಯದ ಮುಖ್ಯ ಕಾರ್ಯವೇನೆಂದರೆ? ಆಪ್ಷನ್ ಎ ತನ್ನ ನಾಗರಿಕ ಕಲ್ಯಾಣವನ್ನು ವೃದ್ಧಿಸುವುದು. ಬಿ. ವಿವಿಧ ಸಂಘ ಮತ್ತು ಗುಂಪುಗಳ ಹಕ್ಕು ಮತ್ತು ಚಟುವಟಿಕೆಗಳನ್ನು ಸಮನ್ವಯಗೊಳಿಸುವುದು. ಸಿ. ಅಗತ್ಯ ವಸ್ತುಗಳ ಉತ್ಪಾದನೆ ಮತ್ತು ಹಂಚಿಕೆಯನ್ನು ಕ್ರಮಬದ್ಧಗೊಳಿಸುವುದು. ಡಿ. ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು. ಉತ್ತರ ವಿವಿಧ ಸಂಘ ಮತ್ತು ಗುಂಪುಗಳ ಹಕ್ಕು ಮತ್ತು ಚಟುವಟಿಕೆಗಳನ್ನು ಸಮನ್ವಯಗೊಳಿಸುವುದು. ಪ್ರಶ್ನೆ 64. ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಬಹುತ್ವವಾದವು ಇಂಗಿತವಾಗಿದೆ? ಆಪ್ಷನ್ ಎ ರಾಜ್ಯವು ಯಾವ ರೀತಿಯಲ್ಲೂ ಇತರ ಸಂಘ ಸಂಸ್ಥೆಗಳಿಗಿಂತ ಭಿನ್ನವಾಗಿಲ್ಲ. ಬಿ. ರಾಜ್ಯವು ಎಲ್ಲ ಅಧಿಕಾರದ ಮೂಲ ಸ್ಥಾನವಾಗಿದೆ. ಸಿ. ಸಮಾಜವು ಸಂಯುಕ್ತವಾಗಿರುವುದರಿಂದ ಅಧಿಕಾರವೂ ಸಹ ಸಂಯುಕ್ತವಾಗಿರಲೇಬೇಕು. ಡಿ. ಕಾನೂನು ಸಮುದಾಯದ ಸಾರ್ವತ್ರಿಕ ಇಚ್ಛೆಯ ಅಭಿವ್ಯಕ್ತಿಯಾಗಿದೆ. ಉತ್ತರ ಸಮಾಜವು ಸಂಯುಕ್ತವಾಗಿರುವುದರಿಂದ ಅಧಿಕಾರವೂ ಸಹ ಸಂಯುಕ್ತವಾಗಿರಲೇಬೇಕು. ಪ್ರಶ್ನೆ 65. 1ನೇ ಪಟ್ಟಿಯನ್ನು 2ನೇ ಪಟ್ಟಿಯೊಂದಿಗೆ ಹೊಂದಿಸಿರಿ. ಪಟ್ಟಿ 1 ಪರಿಕಲ್ಪನೆಗಳು. ಪಟ್ಟಿ 2 ಹೊಂದಿಸಿ ಬರೆಯಿರಿ. ಕರೆಕ್ಟಾಗಿ ಕೊಟ್ಟಿಲ್ಲ. ಪ್ರಶ್ನೆ 66. ಮಾರ್ಕ್ಸ್ನ ರೂಪಕ ಭಾಷೆಯಲ್ಲಿ ಮೂಲ ಮೇಲ್ರಚನೆಯ ಆಧಾರ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಎಂದರೆ? ಆಪ್ಷನ್ ಎ ಉತ್ಪಾದನಾ ಶಕ್ತಿಗಳು ಮತ್ತು ಉತ್ಪಾದನಾ ಸಂಬಂಧಗಳು. ಬಿ. ಸಾಮಾಜಿಕ ಮತ್ತು ಶಾಸನೀಯ ನ್ಯಾಯಿಕ ಸಂಸ್ಥೆಗಳು. ಸಿ. ಉತ್ಪಾದನೆಯ ಸಂಬಂಧಗಳು. ಡಿ. ವರ್ಗ ಸಂಘರ್ಷ. ಉತ್ತರ ಉತ್ಪಾದನೆಯ ಸಂಬಂಧಗಳು. ಪ್ರಶ್ನೆ 67. ಯಾವುದೇ ಸಮಾಜದಲ್ಲಿ ಪರಸ್ಪರ ಕ್ರಿಯೆಗಳ ವ್ಯವಸ್ಥೆಯ ಮೂಲಕ ಬದ್ಧಪಡಿಸುವ ಅಥವಾ ಅಧಿಕಾರಯುತವಾದ ವಿಭಜನೆಗಳು ಮಾಡಲ್ಪಟ್ಟು ಕಾರ್ಯಗತಗೊಳಿಸಲ್ಪಡುವುದೇ ರಾಜಕೀಯ ಪದ್ಧತಿ ಎಂದು ವ್ಯಾಖ್ಯಾನ ಮಾಡಿದವರು? ಆಪ್ಷನ್ ಎ ಲಾಸ್ವೆಲ್. ಬಿ. ಮ್ಯಾಕ್ಸ್ ವೆಬರ್. ಸಿ. ಡೇವಿಡ್ ಈಸ್ಟನ್. ಡಿ. ಆಲ್ಮಂಡ್. ಉತ್ತರ ಡೇವಿಡ್ ಈಸ್ಟನ್. ಪ್ರಶ್ನೆ 68. ಅವನ ಸಾಮಾಜಿಕ ಒಪ್ಪಂದವು ಅವಶ್ಯಕತೆಗಿಂತಲೂ ವಿವೇಚನೆಯ ಜಯವನ್ನು ಪ್ರತಿನಿಧಿಸುವುದು. ಈ ಹೇಳಿಕೆಯು ಯಾರ ಬಗ್ಗೆ ನಿಜವೆನಿಸುವುದೆಂದರೆ? ಆಪ್ಷನ್ ಎ ಹಾಬ್ಸ್. ಬಿ. ಹೂಕರ್. ಸಿ. ಲಾಕ್. ಡಿ. ರೂಸೋ. ಉತ್ತರ ಲಾಕ್. ಪ್ರಶ್ನೆ 69. ನೀನು ನಿನ್ನ ಹಕ್ಕನ್ನು ತ್ಯಜಿಸಿ ನನ್ನಂತೆಯೇ ಅವನಿಗೆ ಅದನ್ನು ವಹಿಸಿಕೊಡಬೇಕು ಎಂಬ ಷರತ್ತಿನ ಮೇಲೆ ನಾನು ನನ್ನನ್ನು ಆಳಿಕೊಳ್ಳುವ ಹಕ್ಕನ್ನು ತ್ಯಜಿಸಿ ಅದನ್ನು ಈ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ವಹಿಸಿಕೊಡುತ್ತೇನೆ. ಆಪ್ಷನ್ ಎ ಹಾಬ್ಸ್. ಬಿ. ರೂಸೋ. ಸಿ. ಜಾನ್ ಲಾಕ್. ಡಿ. ಮಾಂಟೆಸ್ಕ್ಯೂ. ಉತ್ತರ ಜಾನ್ ಲಾಕ್. ಪ್ರಶ್ನೆ 70. ಕೆಳಗಿನ ಯಾವುದು ರಾಜ್ಯದ ಉಗಮದ ಐತಿಹಾಸಿಕ ಸಿದ್ಧಾಂತದ ಅಂಶವನ್ನು ಒಳಗೊಂಡಿದೆ? ಆಪ್ಷನ್ ಎ ರಕ್ತ ಸಂಬಂಧ, ಧರ್ಮ, ಯುದ್ಧ, ರಾಜಕೀಯ ಪ್ರಜ್ಞೆ. ಬಿ. ಯುದ್ಧ ಸಂಪ್ರದಾಯಗಳು, ರಾಜತ್ವ, ನೈಸರ್ಗಿಕ ಕಾನೂನಿನ ನಿರಂಕುಶ ದೇಶಗಳು. ಸಿ. ರಾಜತ್ವ, ಶಕ್ತಿಪರರ ಒಪ್ಪಂದ, ರಾಜಕೀಯ ನಾಯಕತ್ವ. ಡಿ. ರಕ್ತ ಸಂಬಂಧಗಳು, ಕರಾರು, ಒಪ್ಪಂದಗಳು, ಧರ್ಮ, ಅರಾಜಕತೆ. ಉತ್ತರ ರಕ್ತ ಸಂಬಂಧ, ಧರ್ಮ, ಯುದ್ಧ, ರಾಜಕೀಯ ಪ್ರಜ್ಞೆ. ಪ್ರಶ್ನೆ 71. ಕೆಳಗಿನ ಎರಡು ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಮತ್ತೊಂದು ಕಾರಣ. ಪ್ರತಿಪಾದನೆ: ರಾಜ್ಯವು ದೇವರ ಕೈಳಕವೂ ಅಲ್ಲ, ದೈಹಿಕ ಶಕ್ತಿಯ ಫಲವೂ ಅಲ್ಲ, ನಿರ್ಣಯದ ಅಥವಾ ಒಡಂಬಡಿಕೆ ಸೃಷ್ಟಿಯೂ ಅಲ್ಲ, ಕೇವಲ ಕುಟುಂಬದ ವಿಸ್ತರಣೆಯೂ ಅಲ್ಲ. ಕಾರಣ: ರಾಜ್ಯವು ವಿವಿಧ ಪ್ರಭಾವಗಳು ಮತ್ತು ಸನ್ನಿವೇಶಗಳಿಂದ ಬೆಂಬಲಿಸಲ್ಪಟ್ಟ ಅಗೋಚರತೆಯಿಂದ ಹೊರಹೊಮ್ಮಿದೆ. ಅದು ಸ್ವಾಭಾವಿಕ ಬೆಳವಣಿಗೆಯ ಒಂದು ಸಂಸ್ಥೆ. ಕೆಳಗಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿ ಉತ್ತರವನ್ನು ಕೆಳಗಿನ ಸಂಕೇತಗಳನ್ನು ಬಳಸಿ ಆರಿಸಿರಿ. ಸರಿಯಾದ ಉತ್ತರ ಎ ಮತ್ತು ಆರ್ ಗಳೆರಡೂ ಸರಿ ಹಾಗೂ ಆರ್ ಎ ಯ ಸರಿಯಾದ ವಿವರಣೆ. ಪ್ರಶ್ನೆ 72. ಮಾರ್ಕ್ಸ್ವಾದದ ಮಾನವೀಯತೆಯ ಸಿದ್ಧಾಂತವನ್ನು ಆಕ್ಷೇಪಿಸಿದ ಮತ್ತು ಅದರ ರಚನಾ ರೀತಿಯ ಅರ್ಥ, ವಿವರಣೆಯನ್ನು ಪ್ರತಿಪಾದಿಸಿದ ಸಮಕಾಲೀನ ಮಾರ್ಕ್ಸಿಸ್ಟನು? ಆಪ್ಷನ್ ಎ
ಮಾರ್ಕ್ಸ್ ಹಾರ್ಕ್ ಹೀಮರ್, ಬಿ ಜುರ್ಗನ್ ಹ್ಯಾಬರ್ಮಾಸ್, ಸಿ ಲೂಯಿ ಆಲ್ತೂಸರ್, ಡಿ ಕಾರ್ಲ್ ಕೊರೆಸ್. ಉತ್ತರ ಮಾರ್ಕ್ಸ್ ಹಾರ್ಕ್ ಹೀಮರ್. ಪ್ರಶ್ನೆ 73. 20ನೇ ಶತಮಾನದಲ್ಲಿ ಬುದ್ಧಿಜೀವಿಗಳ ಪರಿಕಲ್ಪನೆಯು ಮಾರ್ಕ್ಸ್ವಾದದ ಗಣನೀಯ ಕೊಡುಗೆಗಳಲ್ಲೊಂದಾಗಿದೆ. ಈ ವಿಚಾರವನ್ನು ಅಭಿವೃದ್ಧಿಪಡಿಸಿದವರು ಆಪ್ಷನ್ ಎ ಲೆನಿನ್, ಬಿ ಆಲ್ತೂಸರ್, ಸಿ ಲೂಕಾಸ್, ಡಿ ಗ್ರಾಮ್ಸ್ಕಿ. ಉತ್ತರ ಆಲ್ತೂಸರ್. ಪ್ರಶ್ನೆ 74. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ರಾಜ್ಯದ ಉಗಮದ ಬಗೆಗಿನ ಮಾರ್ಕ್ಸ್ ಸಿದ್ಧಾಂತ ಸರಿಯಾದ ವಿವರಣೆಯಾಗಿದೆ? ಆಪ್ಷನ್ ಎ ರಾಜ್ಯವು ಉತ್ಪಾದನಾ ಸಾಧನಗಳನ್ನು ಅಭಿವೃದ್ಧಿಪಡಿಸಲು ಉಗಮವಾಗಿದೆ. ಬಿ ರಾಜ್ಯವು ಉತ್ಪಾದನಾ ವಿಧಾನವನ್ನು ಬದಲಾವಣೆ ಮಾಡಲು ಉಗಮವಾಗಿದೆ. ಸಿ ರಾಜ್ಯವು ಶೋಷಣಾತ್ಮಕ ಉತ್ಪಾದನಾ ಸಂಬಂಧಗಳನ್ನು ಸಮರ್ಥಿಸಲು ಉಗಮಿಸಿದೆ. ಡಿ ರಾಜ್ಯವು ವರ್ಗರಹಿತ ಸಮಾಜದ ರಚನೆಗಾಗಿ ಅಸ್ತಿತ್ವಕ್ಕೆ ಬಂದಿದೆ. ಉತ್ತರ ರಾಜ್ಯವು ವರ್ಗರಹಿತ ಸಮಾಜದ ರಚನೆಗಾಗಿ ಅಸ್ತಿತ್ವಕ್ಕೆ ಬಂದಿದೆ. ಪ್ರಶ್ನೆ 75. ನೈಸರ್ಗಿಕ ಸ್ಥಿತಿಯ ವರ್ಣನೆಯಲ್ಲಿ ಅಜ್ಞಾನದ ಅವಕುಂಠನದ ಪರದೆಯ ಪರಿಕಲ್ಪನೆಯನ್ನು ಮುಂದೊಡ್ಡಿದವರು? ಆಪ್ಷನ್ ಎ ಹಾಬ್ಸ್, ಬಿ ಲಾಕ್, ಸಿ ರೂಸೋ, ಡಿ ರಾಲ್ಸ್. ಉತ್ತರ ರೂಸೋ. ಪ್ರಶ್ನೆ 76. ಲಾಸ್ಕಿಯವರ ರಾಜಕೀಯ ಸಿದ್ಧಾಂತವನ್ನು ಅತ್ಯುತ್ತಮವಾಗಿ ಹೇಳುವುದಾದರೆ? ಆಪ್ಷನ್ ಎ ಬಹುತ್ವವಾದಿ, ಬಿ ವ್ಯಕ್ತಿವಾದಿ, ಸಿ ಮಾರ್ಕ್ಸ್ವಾದಿ, ಡಿ ಬಹುತ್ವವಾದಿ, ವ್ಯಕ್ತಿವಾದಿ ಮತ್ತು ಮಾರ್ಕ್ಸ್ವಾದಿ. ಉತ್ತರ ಬಹುತ್ವವಾದಿ, ವ್ಯಕ್ತಿವಾದಿ ಮತ್ತು ಮಾರ್ಕ್ಸ್ವಾದಿ. ಪ್ರಶ್ನೆ 77. ಎರಡು ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಎ ಮತ್ತೊಂದು ಆರ್. ಪ್ರತಿಪಾದನೆ ಎ ಹರ್ಬರ್ಟ್ ಮಾರ್ಕ್ಯೂಸ್, ಫ್ರಾಂಜ್ ಫೆನನ್ ಮತ್ತಿತರ ಹೊಸ ಎಡಪಂಥವಾದವು ಮಾರ್ಕ್ಸ್ವಾದದ ಸಂಪೂರ್ಣ ನಿರಾಕರಣೆಯಾಗಿಲ್ಲ. ಆರ್ ಹೊಸ ಎಡಪಂಥವು ಅತಿ ಹೆಚ್ಚಾಗಿ ದಾಸ್ ಕ್ಯಾಪಿಟಲ್ ಗ್ರಂಥವನ್ನು ಆಧರಿಸಿದೆ. ಸರಿಯಾದ ಉತ್ತರ ಎ ತಪ್ಪು, ಆದರೆ ಆರ್ ಸರಿ. ಪ್ರಶ್ನೆ 78. ರಾಜ್ಯದ ಕಾಯಿ ನೈತಿಕತೆಯನ್ನು ಬೆಳೆಸುವುದು ಅಲ್ಲ, ಆದರೆ ಒಳ್ಳೆಯ ಜೀವನಕ್ಕಿಂತ ತೊಡಕುಗಳನ್ನು ನಿವಾರಿಸುವುದಾಗಿದೆ. ಈ ಮೇಲಿನ ಸೃಷ್ಟಿಯನ್ನು ತಾಳಿದವರು? ಆಪ್ಷನ್ ಎ ನವ ಆದರ್ಶವಾದಿಗಳು, ಬಿ ಫಾಸಿಸ್ಟರು, ಸಿ ಉಪಯುಕ್ತವಾದಿಗಳು, ಡಿ ಅರಾಜಕತಾವಾದಿಗಳು. ಉತ್ತರ ನವ ಆದರ್ಶವಾದಿಗಳು. ಪ್ರಶ್ನೆ 79. ಎರಡು ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಒಂದು ಆರ್. ಪ್ರತಿಪಾದನೆ ಟಿ ಎಚ್ ಗ್ರೀನ್ ರ ಪ್ರಕಾರ ಸ್ವಯಂ ಎಂಬುದೇ ಸಾಮಾಜಿಕ ಸ್ವಯಂ. ಕಾರಣ ವ್ಯಕ್ತಿಗೂ ಮತ್ತು ಆತನ ಸದಸ್ಯನಾಗಿರುವ ಸಮಾಜಕ್ಕೂ ಪರಸ್ಪರ ಸಂಬಂಧವಿದೆ ಎಂದು ನಂಬಿದ್ದಾರೆ. ಸರಿಯಾದ ಉತ್ತರ ಎ ಸರಿ, ಆದರೆ ಆರ್ ತಪ್ಪು. ಪ್ರಶ್ನೆ 81. ಕಲ್ಯಾಣ ರಾಜ್ಯವು ಅತ್ಯವಶ್ಯಕವಾಗಿ ಯಾವುದರ ಸಂಶ್ಲೇಷಣೆ ಎಂದರೆ? ಆಪ್ಷನ್ ಎ ಉದಾರತಾವಾದ ಮತ್ತು ಸಮಾಜವಾದ, ಬಿ ಸಮಾಜವಾದ ಮತ್ತು ಸಮತಾವಾದ, ಸಿ ಸಮತಾವಾದ ಮತ್ತು ಆದರ್ಶವಾದ, ಡಿ ವ್ಯಕ್ತಿವಾದ ಮತ್ತು ಫ್ಯಾಸಿಸ್ಟ್ವಾದ. ಉತ್ತರ ಉದಾರತಾವಾದ ಮತ್ತು ಸಮಾಜವಾದ. ಪ್ರಶ್ನೆ 81. ಸಾಮಾಜಿಕ ಬದಲಾವಣೆಯ ಸೂಲಗಿತ್ತಿಯಾಗಿ ಕ್ರಮೇಣಾನುಸಾರ ಕ್ರಮೇಣವಾಗಿ ಎಂಬ ಪರಿಕಲ್ಪನೆಯನ್ನು ಅಂಗೀಕರಿಸಿದವರು? ಆಪ್ಷನ್ ಎ ಮಾರ್ಕ್ಸಿಸ್ಟರು, ಬಿ ಪ್ರಜಾಸತ್ತಾತ್ಮಕ ಸಮಾಜವಾದಿಗಳು, ಸಿ ಸಿಂಡಿಕ್ಯಾಲಿಸ್ಟರು, ಡಿ ಅರಾಜಕತಾವಾದಿಗಳು. ಉತ್ತರ ಮಾರ್ಕ್ಸಿಸ್ಟರು. ಪ್ರಶ್ನೆ 82. ಅತ್ಯಧಿಕಾರ ಅತ್ಯಧಿಕ ಒಳಿತು ಎಂಬ ಸೂತ್ರವು ಆಪ್ಷನ್ ಎ ಪ್ರತಿಯೊಬ್ಬ ಪ್ರತ್ಯೇಕ ವ್ಯಕ್ತಿಯ ಒಳಿತನ್ನು ನೋಡಿಕೊಳ್ಳುತ್ತದೆ, ಬಿ ಬಹುಮತದವರ ಒಳಿತು ಎಂಬುದಕ್ಕೋಸ್ಕರ ವ್ಯಕ್ತಿಯ ಒಳಿತನ್ನು ತ್ಯಾಗ ಮಾಡುವುದು, ಸಿ ವ್ಯಕ್ತಿಯ ಅತ್ಯಧಿಕ ಒಳಿತು ಎಂಬುದನ್ನು ಒಳಿತಿನ ಒಟ್ಟು ಮೊತ್ತದೊಳಗೆ ಕೂಡಿಸುವಂಥ ಸಮನ್ವಯ ಅಥವಾ ರಾಜಿ ಮಾಡಿಕೊಳ್ಳುವಂತಹ ಕಾಲಾನುಶಾಸ್ತ್ರವನ್ನು ರೂಪಿಸುತ್ತದೆ, ಡಿ ಸುಖವೇ ಪ್ರಾಧಾನ್ಯತೆ ಎಂಬ ಹೆಡನಿಸ್ಟರ ನೀತಿ ಚೌಕಟ್ಟಿನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ಸಮಸ್ಯೆಯನ್ನು ನಿರ್ಣಯಿಸುತ್ತದೆ. ಸರಿಯಾದ ಉತ್ತರ ಬಹುಮತದವರ ಒಳಿತು ಎಂಬುದಕ್ಕೋಸ್ಕರ ವ್ಯಕ್ತಿಯ ಒಳಿತನ್ನು ತ್ಯಾಗ ಮಾಡುವುದು. ಥ್ಯಾಂಕ್ ಯು.